ಅಂದ್ರೆ ಒಂದೇ ನಿಮಿಷ, ಇದು ಬಹಳ ಇಂಪಾರ್ಟೆಂಟ್. ಈ ಮರಣ ಶಾಸನ ಬೆಂಗಳೂರಿನ ಪಾಲಿಗೆ ಇದೊಂದು ಮರಣ ಶಾಸನ, ಇವತ್ತೊಂದು ಕರಾಳ ದಿನ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಅಲ್ಲ, ಈ ತಪ್ಪುಗಳನ್ನ ಹೇಳ್ಬೇಕಲ್ಲ ಅವ್ರಿಗೆ, ಅವಾಗಾದ್ರೂ ಜ್ಞಾನೋದಯ ಆಗ್ತದ ಅಂತ ಅನ್ಸುತ್ತೆ. ಈಗ ಬೆಂಗಳೂರು ಮಾಡಿದ್ದೀರಾ, ಮುಖ್ಯಮಂತ್ರಿಗಳು ಅದಕ್ಕೆ ಅಧ್ಯಕ್ಷರು, ಚೇರ್ಮನ್. ಹಂಗಾರೆ ಏನ್ ಬೆಂಗಳೂರು ಏನ್ ಸ್ಪೆಷಲ್ಲ? ಮಂಗಳೂರು ಹಂಗಾರೆ ಏನು ಸ್ಪೆಷಲ್ ಇಲ್ಲನಪ್ಪ? ಮಂಗಳೂರು, ಬೆಳಗಾವು ಮಾಡ್ಬೇಕಲ್ಲ. ಅವ್ರಿಗೂ ಇದ್ರನ್ನೇ ಮಾಡಿ, ಇದೇ ಸಿಸ್ಟಮ್ ತಂದ್ಬಿಡಿ, ಅಲ್ಲೂ ಅಧ್ಯಕ್ಷತೆ ಮುಖ್ಯಮಂತ್ರಿಗೆ ಕೊಡಿ. ಇನ್ನ ಅವನು ಈಗ ನೀವು ಬೆಂಗಳೂರಿಗೆ ಮಾಡ್ಬಿಟ್ರೆ ಎಲ್ಲರೂ ಹೇಳ್ತಾರೆ ಬೆಂಗಳೂರು ಅಂತ. ಅದಕ್ಕೂ ಮಾಡಿ, ಬೆಳಗಾವಿಗೂ ಮಾಡಿ, ಗುಲ್ಬರ್ಗಾಗೂ ಮಾಡಿ. ನಾನೇ ಖರ್ಗೆ ಅವ್ರು ಬುದ್ಧಿವಾದ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅದೇನೋ ಹೇಳ್ದ, 5,000 ಕೋಟಿನಾ ಏನು, 5,000 ಕೋಟಿ 5,000 ಕೋಟಿ ಕೊಟ್ಟೆ ಅಂತ ಯಾಕಪ್ಪ ಹೇಳ್ತೀಯ ನೀನು? ದೊಡ್ಡದಾಗಿ ಹೇಳ್ತೀಯಲ್ಲ ನೀನು. 5,000 ಅಲ್ಲ, 50,000 ಕೋಟಿ ಕೊಟ್ರೆ ನಮ್ದು ಏನು ನಿಮ್ಮ ಮಟ್ಟಕ್ಕೆ ನಾವು ಬರಕ್ಕಾಗಲ್ಲ. ಎಲ್ಲ ಮೈಸೂರಲ್ಲೇ ಪ್ರಾರಂಭ ಮಾಡ್ತೀರಾ, ಎಲ್ಲ ಮೈಸೂರಲ್ಲೇ ನಿಮ್ಮ ಹಣ ಎಲ್ಲ ಬಿದ್ದೋಗ್ತೈತೆ. ಅಲ್ಲಿಂದ ದಾವಣಗೆರೆ ಬರೋ ಅಷ್ಟೊತ್ತಿಗೆ ನಮ್ಮ ಕತೆ ಮುಗ್ದೋಯ್ತು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಸನ್ಮಾನ್ಯ ಖರ್ಗೆ ಅವರ ಕಾಂಗ್ರೆಸ್, ನಿಮ್ಮ ರಾಷ್ಟ್ರೀಯ ಅಲ್ಲ, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್. ನನಗೂ ಒಂದೇ ನಿಮಿಷ ಅಶೋಕ್ ಸರ್, ಯಾವ ಕಾಂಗ್ರೆಸ್ ಬಂದ್ರಿ? ನಮ್ಮ ಅಧ್ಯಕ್ಷ ಅಂತ ಇದ್ದೀರಲ್ಲ. ಈಗ ನಮ್ಮ ಯಾರು ಝಡ್ ಅವ್ರು ಎಯಿಂದ ಝಡ್ ಔಟ್ ಅವ್ರೆ. ಅವರು ಜನತಾದಳ, ಇನ್ನ ಜನತಾದಳದಲ್ಲಿ 4-5 ಇದಾಯ್ತಲ್ಲ, ಎಲ್ಲ ಆಗಿ ಕಾಂಗ್ರೆಸ್ಗೆ ಬಂದವ್ರೆ. ನನಗೆ ಖರ್ಗೆ ಅವ್ರು ಯಾಕೆ ನಮ್ಮವರು ಅಂತ ಹೇಳಿದ್ರೆ, ತಾವು 1 ನಿಮಿಷ ಸಮಯ ಕೊಟ್ರೆ, ನಾನು ಅವಾಗ ಗೊತ್ತಿಲ್ಲ ಹೆಲ್ತ್ ಮಿನಿಸ್ಟರ್ ಏನೋ ಆಗಿದ್ದೆ, ಅವಾಗ ಹೆಲ್ತೋ ಟ್ರಾನ್ಸ್ಪೋರ್ಟೋ ಇದ್ದೆ. ನಾನು ವಿಧಾನಸೌಧದಲ್ಲಿ ಇದ್ದೆ. ಖರ್ಗೆ ಅವರು ಅಪೋಸಿಷನ್ ಲೀಡ್ರು ಖರ್ಗೆ ಅವರು ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಮನೆಗೆ ಹೋಗಿದ್ದಾರೆ. ಅವರು ಸದಾಶಿವನಗರ ಮನೆಗೆ ಹೋಗಿದ್ದಾರೆ. ಅವತ್ತು ನನ್ಗೆ ಗೊತ್ತಿಲ್ಲ, ಹುಟ್ಟುದಬ್ಬ ಅವತ್ತು. ನಂದು ಫ್ಲೆಕ್ಸ್ಗಳು ಇಲ್ಲಿಂದ ಹಾಕ್ಬಿಟ್ಟಿದ್ದಾರೆ, ಯಾರು ಹಾಕಿ ಗೊತ್ತು, ಇಲ್ಲಿಂದ ಅಲ್ಲಿವರೆಗೂ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ, ನಮ್ಮ ಮನೆವರೆಗೂ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ನನ್ನ ಫ್ಲೆಕ್ಸ್ ನಿಲ್ಸಿತ್ತಲ್ಲ ದೊಡ್ಡದೊಂದು, ಅದು ಬಿದೋಗ್ಬಿಟ್ಟಿದೆ. ನನ್ನ ಫ್ಲೆಕ್ಸ್ ನಿಲ್ಸಿದ್ದು ಬಿದೋಗ್ಬಿಟ್ಟಿದೆ. ಅಲ್ಲ, ಖರ್ಗೆ ಅವ್ರ ಬಗ್ಗೆ ಏನೋ ನೋಡಿ, ಗುಣಕ್ಕೆ ಮತ್ಸರ ಇಲ್ಲ. ಒಳ್ಳೆ ಕೆಲಸ ಯಾರು ಮಾಡಿದ್ರು ಅನ್ನ ಕೊಟ್ಟವನಿಗೆ ಅನ್ನ ಕೊಟ್ಟ ಅಂತ ಹೇಳ್ತಾರೆ. ಬೆನ್ನಿಗೆ ಚೂರಿ ಹಾಕ್ದ ಅಂತ ಹೇಳ್ತಾರೆ. ಅವರು ಆಗ ನಿಲ್ಸ್ಬಿಟ್ಟು ಅವ್ರ ಡ್ರೈವರ್ ಕೈಲಿ ಕಟ್ಸ್ಬಿಟ್ಟು ಅದನ್ನ ಕಂಬಕ್ಕೆ ಕಟ್ಸಿ ನನಗೆ ಫೋನ್ ಮಾಡಿದ್ರು, ಏನಪ್ಪ ಇವತ್ತು ಬರ್ತಡೇ ಅಂತ. ಹೌದು ಸರ್ ಅಂತಂದೆ. ನೋಡಪ್ಪ ನಿಂದು ಫ್ಲೆಕ್ಸ್ ಬಿದ್ದೋಗಿತ್ತು, ಕಟ್ಸಿದ್ದೀನಪ್ಪ ಅಂತ. ಅದಕ್ಕೋಸ್ಕರ ನಮ್ಮದು ಅಂತ ಹೇಳಿದ್ದು. ಅರ್ಥ ಆಯ್ತಾ? ಅದರಲ್ಲಿ ಏನಾಯ್ತು ತಪ್ಪು? ಒಳ್ಳೇದು ಮಾಡಿದಾಗ ಹೇಳಬೇಕಲ್ಲ ನೋಪ್ಪ, ಏನು ಅದರಲ್ಲಿ ತಪ್ಪೇನು? ಅವ್ರು ಕಾಂಗ್ರೆಸ್ಸಿನ ಅಧ್ಯಕ್ಷರು ಅವರು. ಆಯ್ತು, ಖರ್ಗೆ ಅವ್ರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗೌರವ ಕೊಡ್ತಾರೆ. ಗೌರವ ಕೊಟ್ಟಿದ್ದಾರೆ, ಪ್ರಶ್ನೆನೇ ಇಲ್ಲ. ನಾನು ಹೇಳೋವಂಥದ್ದು, ಅವರೇ ಕಾಂಗ್ರೆಸ್ ಅಧ್ಯಕ್ಷರೇ ಇವ್ರಿಗೆ ಹೇಳಿದ್ದಾರೆ, ನಿಮ್ಮ ಅಭಿವೃದ್ಧಿ ಎಲ್ಲ ಇಷ್ಟೇನಪ್ಪ ಅಂತ ಹೇಳಿ.